ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂಬರುವಂತಹ ಚುನಾವಣೆಯಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿ ಅಧಿಕಾರದ ಗದ್ದುಗೆ ಹಿಡಿಯಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಸತತ ಪ್ರಯತ್ನ ಮಾಡುತ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲಾ ಶಾಸಕರಿಗೆ ಟಾಸ್ಕ್ ಕೊಟ್ಟಿದ್ದಾರಂತೆ. ಏನದು ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ 5 ಪಾಲಿಕೆಗಳಿಗೂ ಚುನಾವಣೆ ನಡೆಸಲು ಸರ್ಕಾರ ರೆಡಿಯಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಫೀಲ್ಡ್ಗಿಳಿದಿದ್ದಾರೆ. ಪಕ್ಷದ ನಾಯಕರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಜೊತೆಗೆ ಜಿಬಿಎ ವ್ಯಾಪ್ತಿಯ ಬಿಎಲ್ಎಗಳ ನೇಮಕಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಡಿಸಿ ಕರೆಸಿದ್ದೀನಿ, ಬಾರ್ಡರ್ಗಳಲ್ಲೆಲ್ಲ ರೋಡಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನು ಯಾವ ರೀತಿ ತೆಗಿಬೇಕು, ಪೊಲೀಸ್ ಕಮಿಷನರ್ ಕರೆಸಿದ್ದೆ, ಟ್ರಾಫಿಕ್ ಅವ್ರು ಕರೆಸಿದ್ದೆ. ಯಾರ್ಯಾರು ವೆಹಿಕಲಲ್ಲವರು ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಅಂಥವ್ರನ್ನ ನೀವೆಲ್ಲ ಐಡೆಂಟಿಫೈ ಮಾಡಬೇಕು ಅಂತ. ಆಮೇಲೆ ಎಲ್ಲ ಪಾರ್ಟುಗಳನ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಇನ್ನು ಸಮಯ ಇದೆ. ಯಾಕೆಂದರೆ ಈಗ ಡಿಲಿಮಿಟೇಷನ್ಸ್ ಆಗುತ್ತೆ. ಡಿಲಿಮಿಟೇಷನ್ಸ್ ಆದಮೇಲೆ ಇದು ಡ್ರಾಫ್ಟ್ ನೋಟಿಫಿಕೇಷನ್ ಆಗ್ತಾರೆ. ಡ್ರಾಫ್ಟ್ ನೋಟಿಫಿಕೇಷನ್ ಫೈನಲ್ ಆದಮೇಲೆ ಆಮೇಲೆ ಮತದಾರರ ಪಟ್ಟಿ ಕೂಡ ಪರಿಷ್ಕರಣೆ ಆಗುತ್ತೆ. ಬೆಂಗಳೂರು ಪಾಲಿಕೆಗೆ ಹಲವು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ಈಗ ಜಿಬಿಎ ಆದ ನಂತರ ಮೈ ಕೊಡವಿ ಎದ್ದಿರೋ ಕಾಂಗ್ರೆಸ್ ಎಲೆಕ್ಷನ್ ಗೆಲ್ಲಲು ಈಗಲೇ ಅಖಾಡಕ್ಕೆ ಇಳಿದಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.